ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಮಂತನ್ನು ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ, ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ. ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು, ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ವೃಷಭ ರಾಶಿ, ಕೃತ್ತಿಕ 2, 3, 4ನೇ ಪಾದಗಳು, ರೋಹಿಣಿ ವೃಷಭ, ಮೃಗಶಿರ 1 ಮತ್ತು 2ನೇ ಪಾದದ ವೃಷಭ ರಾಶಿ. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಅಧಿಪತಿ ಯಾರು? ಶುಕ್ರ ಪರಮಾತ್ಮ. ಶುಕ್ರ ಗ್ರಹ ಮೀನರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ. ಇನ್ನೊಂದು ಜನ್ಮದಲ್ಲೇ ಗುರು ನಷ್ಟವನ್ನು ತೋರಿಸ್ತಾರೆ. ಈಗ ಕಳೆದ ಮುಖ್ಯವಾಗಿ ಇವತ್ತಿಗೂ ಕಾಡ್ತಿರೋ ಚಿಂತೆ ಯಾವುದಪ್ಪ ಅಂದರೆ, ವೃಷಭ ರಾಶಿಯವರಿಗೆ ನಾನು ಮಾಡಿರ್ತಕ್ಕಂಥ ವ್ಯಾಪಾರ ಅಥವಾ ವ್ಯವಹಾರ ಅಥವಾ ಯಾವುದೋ ಲೇವಾದೇವಿ, ಇದರ ಪ್ರತಿಫಲನೋ ಅಥವಾ ಅದರಿಂದ ಬರ್ತಾ ಇರುವಂತಹ ಲಾಭನೋ ದ್ರವ್ಯವೋ ಇನ್ನೂ ಬಂದಿಲ್ವಲ್ಲ, ಇವತ್ತು ನಾಳೆ ಅಂತಿದ್ದಾರಲ್ಲ, ಇವೆಲ್ಲ ವೃಷಭ ರಾಶಿಗೆ ಕಾಡ್ತಾ ಇದೆ. ಮುಖ್ಯವಾಗಿ ಯಾವುದೋ ಒಂದಷ್ಟು ವ್ಯವಹಾರಗಳಲ್ಲಿ, ಅದರಲ್ಲೂ ಭೂಮಿಯ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ಹೂಡಿಕೆ ಮತ್ತು ಯಾರಿಗೋ ಕೈಗಡ ಕೊಟ್ಟಿರುವಂತಹ ವಿಚಾರಗಳು, ಇವೆಲ್ಲವೂ ಕೂಡ ಸ್ವಲ್ಪ ಸೋಲನ್ನು ಮತ್ತು ಅನುಭವವನ್ನು ಅನುಭವಿಸುವಂತೆ ಮಾಡಿದೆ. ನಷ್ಟವೇ ಇಲ್ಲದಿದ್ದಂತಹ ಸ್ವಲ್ಪ ಕಾಲಗಳಿಂದ ವೃಷಭ ರಾಶಿಯವರಿಗೆ ಕಳೆದ 1 ವರ್ಷಗಳಿಂದ ಸ್ವಲ್ಪ ನಷ್ಟದ ಅನುಭವಗಳಾಗ್ತಾ ಇದೆ. 100 ಬರೋ ಜಾಗದಲ್ಲಿ 50 ಬರ್ತಾ ಇದೆ. ಇದೆಲ್ಲದೂ ಮೂಲ ಅದೇ ಚಿಂತೆ ಇವತ್ತು ಈ ಮಾರ್ಚ್ ತಿಂಗಳಲ್ಲೂ ಕಾಡ್ತಾ ಇದೆ ಅವರಿಗೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿ ಜನ್ಮದಲ್ಲಿ ಗುರು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಗುರುಬಲ ಬರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ, ಯಾವಾಗ ಗುರುಬಲ ಬರುತ್ತೆ, ಅದರಿಂದ ಏನು ಫಲ ಅಂತ. ಈಗ ಗುರುಬಲ ಇಲ್ಲ, ಗುರು ಜನ್ಮದಲ್ಲಿದ್ದಾರೆ. ದ್ವಿತೀಯೇ ಕುಜಃ ಮತ್ತು ವೃಷಭ ರಾಶಿಗೆ ಪಂಚಮ ಸ್ಥಾನದಲ್ಲಿ ಕೇತು. ಸ್ವಲ್ಪ ಚರ್ಮವ್ಯಾಧಿ, ಚರ್ಮದ ಅಲರ್ಜಿಗಳು ಇವೆಲ್ಲವೂ ಕಾಡಬಹುದು. ಇವೆಲ್ಲವೂ ಕೂಡ ಪ್ರಮುಖವಾಗಿ ಚರ್ಮದ ಮೇಲೆ ಯಾವುದೇ ಕಾಯಿಲೆ ರೋಗ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಂತಿರಲ್ಲ. ಎಲ್ಲ ಸೂಕ್ಷ್ಮವಾಗಿ ನೋಡಿಕೊಂಡ್ರೂ ಕೂಡ ಚರ್ಮವ್ಯಾಧಿಗಳು ಕಾಡುತ್ತೆ. ಅದು ಆಗಾಗ ಒಂದು ರೀತಿಯ ಅಲರ್ಜಿಗಳು ಉಂಟಾಗ್ತಾ ಇದೆ. ಯಾಕಂದರೆ ಕೇತು ಪಂಚಮದಲ್ಲಿದ್ದಾನೆ. ಈ ಸರ್ಪಗ್ರಹಗಳು ರಾಹು ಮತ್ತು ಕೇತು ಅವರು ಸೂರ್ಯನಿಗೆ ಅಪ್ರದಕ್ಷಿಣೆಯಾಗಿ ತಿರುಗೋರು. ಕೇತು ಕನ್ಯಾ ರಾಶಿಯಲ್ಲಿದ್ದಾಗ ವೃಷಭ ರಾಶಿಗೆ ಪಂಚಮ 5ನೇ ಸ್ಥಾನ. ಜಯವನ್ನು ಕೊಡ್ತಾರೆ. ಎಂಥ ಕಷ್ಟ ಬಂದರೂ ಎದುರಿಸಿ ಯಾರಿಗೂ ಜಗ್ಗದಂತೆ ಅತಿ ದೃಢ ಮನಸ್ಸಿನಿಂದ ಮುಂದುವರಿಯತಕ್ಕಂಥ ರಾಶಿ ವೃಷಭ. ಆ ವೃಷಭ ರಾಶಿಯವರಿಗೆ ಇರ್ತಕ್ಕಂಥ ಧೈರ್ಯವೇ, ವೃಷಭ ರಾಶಿಯವರಿಗೆ ಇರ್ತಕ್ಕಂಥ ಜನಬಲ, ದೈವಬಲ ಇದು ಯಾವಾಗಲೂ ಇರಲ್ಲ. ನಾವು ಸಂಪಾದನೆ ಮಾಡ್ತಿರಬೇಕು. ದೈವಬಲ ಇದೆಯಲ್ಲ ಅಂಥೇಳಿ ಬಿಡಂಗಿಲ್ಲ. ನಾನು ಯಾವಾಗಲೂ ಏನೋ ಒಂದು ಮಾಡ್ತೀನಿ ಅಂತ ಬಿಡಂಗಿಲ್ಲ. ಪ್ರತಿ ತಿಂಗಳು ಯಾವಾಗ ಸೂರ್ಯ ಚಂದ್ರರು ಬದಲಾವಣೆ ಆಗ್ತಾರೋ ಆಗಾದರೂ ಮನುಷ್ಯ ಪರಿಹಾರಗಳನ್ನು ಮಾಡ್ಕೋಬೇಕು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ವೃಷಭ ರಾಶಿಯವರಿಗೆ, ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಶುಕ್ರ ಮೀನ ರಾಶಿಯಲ್ಲಿದ್ದು ಜನ್ಮಸ್ಥನಾಗಿ ಗುರು ಇದ್ದು ಶನಿ 10ನೇ ಮನೆಯಲ್ಲಿದ್ದಾನೆ. ವೃಷಭ ರಾಶಿಯವರು ಕೂಡ ಒಂದಷ್ಟು ದೂರ ಪ್ರಯಾಣಗಳನ್ನು ಮಾಡುವಾಗ ತಾನು ವಾಹನ ಚಲಾಯಿಸೋದು ಬೇಡ, ಅಥವಾ ಚಲಾಯಿಸಿದರೂ ಒಂದು ಅದರಲ್ಲಿ ಮಿತಿ ಇರಲಿ. ವಾಹನ ಚಲಾಯಿಸುವಿಕೆ ಅಥವಾ ಯಾವುದಾದ್ರು ಭಾರವಾದ ವಸ್ತುವನ್ನು ಎತ್ತಿಳಿಸೋದು ಅಥವಾ ಯಾರದ್ದೋ ಜವಾಬ್ದಾರಿಯನ್ನು ತಾನು ಹೊತ್ಕೊಳ್ಳೋದು, ಯಾರಿಗೋ ಶೂರಿಟಿ ಕೊಡೋದು,
ಇದೆಲ್ಲ ಮಾರ್ಚ್ ತಿಂಗಳಲ್ಲಿ ಬೇಡ. ಯಾವುದು ನನಗೆ ಆಪತ್ತನ್ನು ತಪ್ಪಿಸುತ್ತೋ ಅದೇ ದೈವ. ಇವತ್ತು ವೃಷಭ ರಾಶಿಗೆ ಹೇಳ್ತಾ ಇರುವಂಥ ಫಲಜ್ಯೋತಿಷ ಏನಿದೆ, ಇದೇ ಅವರನ್ನು ಆಪತ್ ಬಾಂಧವ. ಜ್ಞಾಪಕ ಬರುತ್ತೆ, ಮಾರ್ಚ್ 30 ಯುಗಾದಿ ಅಮಾವಾಸ್ಯೆ ಕಳೆಯುವವರೆಗೂ ನಾನು ಬೇರೆಯವರ ವಾಹನವನ್ನು ನಾನು ತುಂಬ ದೂರ ಪ್ರಯಾಣ ಮಾಡಿಸೋದು ಬೇಡ, ಹಾಗೂ ಬೇರೆಯವರ ವಸ್ತುಗಳನ್ನು ನಾನು ಇಟ್ಕೊಳ್ತೀನಿ, ನನ್ನ ಜವಾಬ್ದಾರಿ ಇರಲಿ ಅಂಥದ್ದೆಲ್ಲ ಮಾಡೋದು ಬೇಡ. ಅದು ಆ ಟೈಮಲ್ಲಿ ಕಳೆದೋಗುತ್ತೆ, ಇಲ್ಲ ಹಾಳಾಗತ್ತೆ, ಇಲ್ಲ ಕಳೆದೋಗುತ್ತೆ. ಇದರ ಅಪವಾದವನ್ನೂ ತಾನು ಅನುಭವಿಸುವಂತೆ ಮಾಡುತ್ತೆ. ಯುಗಾದಿ ಹಬ್ಬ ಕಳೆಯುವವರೆಗೂ ವೃಷಭ ರಾಶಿಯವರು ಬೇರೆಯವರ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ಬೇಡ. ತಾನಾಯಿತು, ತನ್ನ ಕೆಲಸವಾಯಿತು, ಯಾವುದೇ ವ್ಯವಹಾರಗಳಿಗೆ ಶೂರಿಟಿ ಕೊಡೋದು ಬೇಡ. ಇನ್ನು ಹೆಚ್ಚಿನ ಪ್ರಮಾಣ ಬಿಳಿಯ ವಸ್ತ್ರಗಳನ್ನು ಧರಿಸಿ. ಮನೆಯಲ್ಲಿ ಸಾಧ್ಯವಾದಷ್ಟು ಬಿಳಿಯ ಪುರುಷರು ಬಿಳಿಯ ಪಂಚಗಳನ್ನು, ಸ್ತ್ರೀಯರಾಗಿದ್ದರೆ ಈ ಸ್ವರ್ಣವರ್ಣ ಅಂದರೆ ಬಂಗಾರದ ಬಣ್ಣದ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನಾದರೂ ಒಂದು ಖರ್ಚೀಪು ಪ್ರಮಾಣದಲ್ಲಾದರೂ ತನ್ನದ ಕೈಯಲ್ಲಿರಬೇಕು ಎಲ್ಲರೂ ಹೊರಗೆ ಹೋಗುವಾಗ. ಯಾಕಂದರೆ ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಕುಜ ಇದು ದೃಷ್ಟಿ ಆಗೋದು ಬೇಗ. ಎಲ್ಲಾದರೂ ಮದುವೆ ಮನೆಗೋ ಎಲ್ಲರೂ ಪ್ರಯಾಣಕ್ಕೆ ಹೋಗಿ ಬಂದರೆ ಅನಾರೋಗ್ಯ ಜ್ವರ ಬಂತು ಅಂದರೆ ಬೇಗ ಹೋಗಲ್ಲ. ಅದು ವೃಷಭ ರಾಶಿಯಲ್ಲಿ ಮಾತ್ರ. ಮನೇಲಿ 5 ಜನ ಇದ್ದರೆ ಅವರೊಬ್ಬರಿಗೆ ಮಾತ್ರ ಬರುತ್ತೆ. ಆದ್ದರಿಂದ ಬಂಗಾರದ ಬಣ್ಣದ ಸ್ವರ್ಣವರ್ಣದ ಒಂದು ವಸ್ತ್ರವನ್ನಾದರೂ ತನ್ನ ಹತ್ರ ಯಾವಾಗಲೂ ಇಟ್ಕೊಳ್ಳಿ. ಇನ್ನು ಮಕ್ಕಳು, ವೃಷಭ ರಾಶಿಗೆ ಸಾಧಾರಣವಾದ ಫಲಿತಾಂಶವನ್ನು ವಿದ್ಯಾರ್ಥಿಗಳಿಗೆ ಹೇಳಿದೆ. ತುಂಬ ನೀಚ ಫಲವನ್ನು ಕೊಟ್ಟಿಲ್ಲ. ಬುಧ ಶುಕ್ರನ ಜೊತೆ ಇದ್ದಾನೆ. ಹಾಗಾಗಿ ಮಕ್ಕಳಲ್ಲಿ ಭಯ ಬೇಡ, ಅವರು ಒಳ್ಳೆಯ ಫಲಿತಾಂಶಗಳೇ ಬರುತ್ತೆ. ಮಕ್ಕಳ ಬಗ್ಗೆ ಪೋಷಕರಿಗೆ ಭಯ ಇರುತ್ತೆ. ಆದ್ದರಿಂದ ಭಯ ಬೇಡ, ಅವರವರ ಸಾಧನೆಗಳನ್ನು ಅವರವರು ಮಾಡ್ತಾರೆ. ಈ ವೃಷಭ ರಾಶಿಗೆ ಪ್ರಮುಖವಾಗಿ ಇನ್ನೊಂದು ಸ್ವಲ್ಪ ದಿನಗಳ ಕಳೆದ ನಂತರ ಗುರುಬಲ ಬರುತ್ತೆ. ಈ ಗುರುಬಲ ಬಂದಾಗ ಅವರು ಕೀರ್ತಿ ಸನ್ಮಾನಗಳನ್ನು, ಸ್ಥಿರವಾದ ಆಸ್ತಿಗಳನ್ನು ಪಡಿತಾರೆ. ಆ ಸ್ಥಿರಾಸ್ತಿಗಳನ್ನು ಪಡೆಯುವಾಗ ಮುನ್ನೆಚ್ಚರಿಕೆ ಬಹಳ ಇರಬೇಕು. ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ. ವೃಷಭ ರಾಶಿಗೆ ಸದ್ಯದಲ್ಲೇ ಗುರುಬಲ ಒಳ್ಳೆಯ ಸ್ಥಾನಮಾನಗಳನ್ನು ಜೊತೆಗೆ ಗೌರವ ಆಧಾರಗಳನ್ನು ತಂದುಕೊಡುತ್ತೆ. ಆದರೆ ಪ್ರಮುಖವಾಗಿ ದೂರ ಪ್ರಯಾಣ ಇತ್ಯಾದಿಗಳು ಬೇಡ. ಶುಭವಾಗಲಿ. ನೋಡಿದ್ರಾ, ಈಗ ಎಲ್ಲೆಲ್ಲಿ ಎಚ್ಚರಿಕೆಯಿಂದ ಇರಬೇಕು. ದೂರ ಪ್ರಯಾಣ ಬೇಡ, ತಾವೇ ಸ್ವತಃ ವಾಹನವನ್ನು ಚಲಾಯಿಸೋದು ಬೇಡ. ಯಾರದೇ ಜವಾಬ್ದಾರಿ, ವಸ್ತು ಇರ್ಬೋದು ಅಥವಾ ವಿಷಯ ಇರ್ಬೋದು, ಯಾವುದಕ್ಕೂ ನೀವು ಜವಾಬ್ದಾರಿ ಆಗೋದು ಅಥವಾ ಶ್ಯೂರಿಟಿ ಹಾಕೋದು ಬೇಡ. ನೋಡಿದ್ರೆ ಎಷ್ಟೆಲ್ಲ ಎಚ್ಚರಿಕೆಯ ಕ್ರಮಗಳನ್ನ ನಾವು ಪಡ್ಕೋಬೇಕಾಗಿದೆ. ಆದರೆ ಗುರುಬಲ ಬಂದ ಮೇಲೆ ಇವರಿಗೆ ಒಂದು ರೀತಿಯ ಚಾರ್ಮ್ ಬರುತ್ತೆ ಅನ್ನೋದನ್ನ ಗುರುಗಳು ಹೇಳಿದ್ದಾರೆ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ.